ಟೀಮ್ ಇಂಡಿಯಾ ಪರ ಆಡುವಾಗ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಬಂದ್ರಷ್ಟೇ ಸರ್ವೈವ್ ಆಗೋಕೆ ಸಾಧ್ಯವಾಗೋದು. ಇಲ್ಲದೇ ಇದ್ರೆ ಗೇಟ್ ಪಾಸ್ ಅಂತೂ ಪಕ್ಕ. ಹೀಗಿದ್ರೂ ಕೂಡ T20 ತಂಡದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ಗೆ ಅತಿ ದೊಡ್ಡ ಅವಕಾಶ ಸಿಕ್ಕಿದೆ. ಫಾರ್ಮ್ನಲ್ಲಿ ಇಲ್ಲದೆ ಇದ್ರೂ ಕೂಡ T20 ವಿಶ್ವಕಪ್ಗೆ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಒಂದ್ ವೇಳೆ ಅಲ್ಲೂ ಕೂಡ ಫ್ಲಾಪ್ ಶೋ ತೋರಿಸಿದ್ರೆ ಚುಟುಕು ಮಾದರಿಗೆ ಹೊಸ ನಾಯಕ ಬರೋದಂತೂ ಪಕ್ಕ ಇದೆ. ಹಾಗೇನಾದ್ರೂ ಸೂರ್ಯಕುಮಾರ್ ಯಾದವ್ ತಂಡದಿಂದ ಹೊರಬಿದ್ರೆ ನೆಕ್ಸ್ಟ್ ಕ್ಯಾಪ್ಟನ್ ಯಾರಾಗಬಹುದು, ಯಾರೆಲ್ಲ ರೇಸ್ನಲ್ಲಿ ಇದ್ದಾರೆ, ಗಿಲ್ ಆಟ ಮುಗೀತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರಲ್ಲಿ ಟೀಮ್ ಇಂಡಿಯಾದ ಕಂಪ್ಲೀಟ್ ಜರ್ನಿಯಲ್ಲಿ T20 ಫಾರ್ಮೆಟ್ನಲ್ಲಿ ಭಾರತ ಅನ್ಬಿಟನ್ ಟೀಮ್ ಆಗಿದೆ. ಮ್ಯಾಚ್ಗಳನ್ನು ಸೋತ್ರೂ ಕೂಡ ಒಂದೇ ಒಂದು ಸರಣಿಯನ್ನ ಬಿಟ್ಕೊಟ್ಟಿಲ್ಲ. ಗೆಲುವಿನ ಪರ್ಸೆಂಟೇಜ್ 85+ ಇದೆ. ಹೀಗಿದ್ರೂ ಕೂಡ ತಂಡದಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹಾಗೆ ಈ ಹಿಂದಿನ ವೈಸ್ ಕ್ಯಾಪ್ಟನ್ ಆಗಿದ್ದಂತ ಶುಭ್ಮನ್ ಗಿಲ್ ಅವರ ಕಳಪೆ ಫಾರ್ಮ್ ಅತಿ ದೊಡ್ಡ ಸಮಸ್ಯೆಯಾಗಿತ್ತು. ಹೀಗಾಗಿ ರಿಸ್ಕೇ ಬೇಡ ಅಂತ 2026ರ T20 ವಿಶ್ವಕಪ್ ತಂಡದಿಂದ ಶುಭ್ಮನ್ ಗಿಲ್ಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಆದರೆ ಲಾಸ್ಟ್ ಮೂಮೆಂಟ್ನಲ್ಲಿ ನಾಯಕನ ಬದಲಾವಣೆಯ ಗೊಂದಲ ಬೇಡ ಅಂತ ಸೂರ್ಯಕುಮಾರ್ ಯಾದವ್ರನ್ನೇ ಕ್ಯಾಪ್ಟನ್ ಆಗಿ ಮುಂದುವರಿಸಿದ್ದಾರೆ. ಆದರೆ T20 ವಿಶ್ವಕಪ್ ಬಳಿಕ ತಂಡದಲ್ಲಿ ಏನ್ ಬದಲಾವಣೆ ಬೇಕಿದ್ರೂ ಆಗಬಹುದು, ನಾಯಕತ್ವ ಕೂಡ ಚೇಂಜ್ ಆಗಬಹುದು. ಸೊ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಒಬ್ಬೊಬ್ಬರಾಗೆ ನೋಡ್ತಾ ಹೋಗೋಣ. ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಬೆಸ್ಟ್ ಚಾಯ್ಸ್. ಟೀಮ್ ಇಂಡಿಯಾ T20 ತಂಡ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ದಿ ಬೆಸ್ಟ್ ಚಾಯ್ಸ್ ಆಗ್ತಾರೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ. ಕಳೆದ ಸೌತ್ ಆಫ್ರಿಕಾ ವಿರುದ್ಧದ ಸೀರೀಸ್ನಲ್ಲೂ ಕೂಡ ನೋಡಿದ್ದೇವೆ. ಅಂಡ್ ಕ್ಯಾಪ್ಟನ್ ಆಗಿ ಕೂಡ ಸಾಕಷ್ಟು ಪಂದ್ಯಗಳ ಅನುಭವ ಇದೆ. ಸೂರ್ಯಕುಮಾರ್ ಯಾದವ್ಗೆ ನಾಯಕತ್ವವನ್ನ ನೀಡುವಂತ ಮೊದಲೇ ಗುಜರಾತ್ ಟೈಟನ್ಸ್ ಅನ್ನ IPL ಪ್ರಶಸ್ತಿಗೆ ಕೊಂಡೊಯ್ದಿದ್ದಂತ ಅನುಭವ ಹಾರ್ದಿಕ್ ಪಾಂಡ್ಯಾಗಿದೆ. ಹಾಗೆ ಭಾರತವನ್ನ 16 ಪಂದ್ಯಗಳಲ್ಲಿ ಹಂಗಾಮಿ ನಾಯಕನಾಗಿ ಮುನ್ನಡೆಸಿ 10ರಲ್ಲಿ ಗೆಲುವು ಸಾಧಿಸಿದ್ದಾರೆ. ಮೈದಾನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರಭಾವ ಬೀರುವಂತ ಪಾಂಡ್ಯ ಅವರ ಸಾಮರ್ಥ್ಯ ಎಲ್ರಿಗಿಂತ ಜಾಸ್ತಿನೇ ಇದೆ. ನಿಜ ಹೇಳಬೇಕು ಅಂತಂದ್ರೆ 2024ರಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಿಂದ ಹೊರ ಬಂದ ಮೇಲೆ ಅಂದ್ರೆ T20 ಫಾರ್ಮೆಟ್ಗೆ ಗುಡ್ ಬೈ ಹೇಳಿದ ಮೇಲೆ ಹಾರ್ದಿಕ್ ಪಾಂಡ್ಯರೇ ಮೊದಲ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಇದ್ದದ್ದು. ಆದರೆ ಇಂಜುರಿ ಕಾರಣಕ್ಕಾಗಿ ಅವರನ್ನ ಕೈ ಬಿಡಲಾಗಿತ್ತು. ಆದರೆ ಈಗ ಸೂಪರ್ ಫಾರ್ಮಲ್ಲಿದ್ದು ಪಾಂಡ್ಯಗೆ ನಾಯಕತ್ವವನ್ನು ನೀಡುವಂತ ಎಲ್ಲಾ ಸಾಧ್ಯತೆ ಇದೆ. ಸ್ಫೋಟಕ ಓಪನರ್ ಸಂಜು ಸ್ಯಾಮ್ಸನ್ಗೂ ಇದೆ ಅರ್ಹತೆ. ಸಂಜು ಸ್ಯಾಮ್ಸನ್ ಪ್ರತಿಭಾನ್ವಿತ ಬ್ಯಾಟರ್ ಆಗಿದ್ರು ಕೂಡ ಟೀಮ್ ಇಂಡಿಯಾ ಅಂತ ಬಂದಾಗ ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದಾರೆ. ತಂಡದಲ್ಲಿದ್ರೂ ಕೂಡ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಪಡೆಯೋದೇ ಅತಿ ದೊಡ್ಡ ಸವಾಲಾಗಿದೆ. ಆದರೆ IPLನಲ್ಲಿ ರಾಜಸ್ಥಾನ ರಾಯಲ್ಸ್ನೊಂದಿಗಿನ ಅವರ ನಾಯಕತ್ವ ಇಲ್ಲಿ ಪ್ಲಸ್ ಆಗುತ್ತೆ. ಯಶಸ್ವಿಯಾಗಿ ತಂಡವನ್ನ ಲೀಡ್ ಮಾಡಿರುವಂತಹ ಸಾಮರ್ಥ್ಯ ಅವರಲ್ಲಿದೆ. ಆದರೆ ಈಗ ಶುಭ್ಮನ್ ಗಿಲ್ T20 ತಂಡದಿಂದಲೇ ಹೊರ ಬಿದ್ದಿರೋದ್ರಿಂದ ಮುಂದಿನ ಪಂದ್ಯಗಳಲ್ಲಿ T20 ತಂಡದಲ್ಲಿ ಅಭಿಷೇಕ್ ಶರ್ಮಾ ಜೊತೆ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ನ್ಯೂಜಿಲೆಂಡ್ ಸೀರೀಸ್ ಹಾಗೆ ವಿಶ್ವಕಪ್ನಲ್ಲಿ ಕ್ಲಿಕ್ ಆದ್ರು ಅಂದ್ರೆ ಸಂಜುಗೆ ನಾಯಕತ್ವದ ಅದೃಷ್ಟ ಒಲಿದ್ರೂ ಕೂಡ ಒಲಿಯಬಹುದು. ರೇಸ್ನಲ್ಲಿದ್ದಾರೆ ಆಲ್ರೌಂಡರ್ ಅಕ್ಷರ್ ಪಟೇಲ್. ಇನ್ನು ಕ್ಯಾಪ್ಟನ್ಸಿ ಚಾಯ್ಸ್ನಲ್ಲಿ ಭಾರತ ತಂಡದ ಸ್ಟಾರ್ ಆಲ್ರೌಂಡರ್ ಅಕ್ಷರ್ ಪಟೇಲ್ ಕೂಡ ಇದ್ದಾರೆ. 2024ರ T20 ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತ ಪಟೇಲ್ ಅಲ್ಲಿಂದ ಈಚೆಗೆ ಸಾಕಷ್ಟು ಸಲ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾನೆ ಬಂದಿದ್ದಾರೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಮೇನ್ ವೆಪನ್ ಆಗಿದ್ದಾರೆ. ಇದೇ ಕಾರಣಕ್ಕಾಗಿ 2026ರ T20 ವಿಶ್ವಕಪ್ ತಂಡದಲ್ಲಿ ಮತ್ತೆ ಅವರನ್ನ ವೈಸ್ ಕ್ಯಾಪ್ಟನ್ ಆಗಿ ಮರುನೇಮಕ ಮಾಡಲಾಗಿದೆ. ಇನ್ನು ಲಾಸ್ಟ್ ಸೀಸನ್ IPLನಲ್ಲಿ ದೆಹಲಿ ಕ್ಯಾಪಿಟಲ್ಸ್ ತಂಡವನ್ನ ಮುನ್ನಡೆಸಿರುವಂತಹ ಅಕ್ಷರ್ ಪಟೇಲ್ ಮುಂದಿನ ದಿನಗಳಲ್ಲಿ ಕೂಲ್ ಕ್ಯಾಪ್ಟನ್ ಆದ್ರೂ ಕೂಡ ಆಗಬಹುದು. ಸದ್ಯ ತಮ್ಮ ಕರಿಯರ್ನ ಪೀಕ್ನಲ್ಲಿರುವಂತಹ ಪಟೇಲ್ ನ್ಯೂಜಿಲೆಂಡ್ ವಿರುದ್ಧದ ಮುಂಬರುವ ಸರಣಿಯಲ್ಲಿ ಶೈನ್ ಆದ್ರೆ ವಿಶ್ವಕಪ್ ಬಳಿಕ ಏನಾದ್ರೂ ಕೂಡ ಆಗಬಹುದು. ಯಂಗ್ ಗನ್ ಅಭಿಷೇಕ್ಗೆ ಒಲಿಯುತ್ತಾ ಕ್ಯಾಪ್ಟನ್ಸಿ. ಭಾರತ T20 ತಂಡದ ಸ್ಫೋಟಕ ಬ್ಯಾಟರ್ ಆಗಿರುವಂತಹ ಅಭಿಷೇಕ್ ಶರ್ಮಾ ಹೆಸರು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಬಂದಿದೆ. ಅವರಿಗೆ ಟೀಮ್ ಇಂಡಿಯಾದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರಬಹುದು, ಆದರೆ ಸೀನಿಯರ್ಗಳು ಕೂಡ ನಾಚುವಂತೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಹೀಗಾಗಿ ಅಭಿಷೇಕ್ ಶರ್ಮಾಗೆ ಕ್ಯಾಪ್ಟನ್ಸಿ ನೀಡಿದ್ರೆ ಭಾರತ T20 ತಂಡದ ಬ್ಯಾಟಿಂಗ್ನಲ್ಲಿ ನಿರ್ಭೀತ, ಸ್ಫೋಟಕ ಹಾಗೆ ಇನ್ನಷ್ಟು ಎಫೆಕ್ಟಿವ್ ಪರ್ಫಾರ್ಮೆನ್ಸ್ ಅನ್ನ ನಿರೀಕ್ಷೆ ಮಾಡುವಂತ ಲೆಕ್ಕಾಚಾರ ಇದೆ. ಹಾಗೆ ದೇಶೀಯ ಕ್ರಿಕೆಟ್ನಲ್ಲಿ ಪಂಜಾಬ್ ತಂಡವನ್ನ ಮುನ್ನಡೆಸಿರುವಂತ ಅನುಭವ ಅವರಲ್ಲಿದೆ. ಸೀನಿಯರ್ಸ್ನ ಗಮನದಲ್ಲಿ ಇಟ್ಟುಕೊಂಡ್ರು ಕೂಡ ವಿಶ್ವಕಪ್ ಬಳಿಕ ಅಭಿಷೇಕ್ ಶರ್ಮಾರನ್ನ ಉಪನಾಯಕನಾಗಿ ನೇಮಕ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಭಾರತದ ಬೌಲಿಂಗ್ ಬ್ರಹ್ಮಾಸ್ತ್ರ ಬೂಮ್ರಾಗೂ ಇದೆ ಚಾನ್ಸ್. ಜಸ್ಪ್ರೀತ್ ಬೂಮ್ರಾ ವರ್ಲ್ಡ್ ಕ್ಲಾಸ್ ಬೌಲರ್. ಬೂಮ್ರಾ ಅವರನ್ನ ಭಾರತೀಯ ಬೌಲಿಂಗ್ ಅಟ್ಯಾಕ್ನ ಬ್ರೈನ್ ಅಂತಾನೆ ಕರೆಯಲಾಗುತ್ತೆ.
ಯಾಕಂದ್ರೆ ತಂಡದಲ್ಲಿ ಬೂಮ್ರಾ ಯಾವತ್ತಿದ್ರೂ ಕೂಡ ಫಸ್ಟ್ ಪ್ರಿಯಾರಿಟಿ ಬೌಲರ್. ಡ್ರೆಸ್ಸಿಂಗ್ ರೂಮ್ನಲ್ಲೂ ಕೂಡ ಅತಿ ಹೆಚ್ಚು ಗೌರವಿಸಲ್ಪಡುವಂತ ಆಟಗಾರ. ಹೀಗಿದ್ರೂ ಕೂಡ ಬೂಮ್ರಾಗೆ ಪದೇ ಪದೇ ಇಂಜುರಿಯೇ ದೊಡ್ಡ ಹೊಡೆತ ನೀಡ್ತಾ ಇದೆ. ಕ್ಯಾಪ್ಟನ್ಸಿ ಸ್ಕಿಲ್ಸ್ ಇದ್ರೂ ಕೂಡ ಪಡೆಯೋಕೆ ಆಗ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರನ್ನ ಟೆಸ್ಟ್ ಹಾಗೆ ಏಕದಿನ ಫಾರ್ಮೆಟ್ನಲ್ಲಿ ಅತಿ ಕಡಿಮೆ ಪಂದ್ಯಗಳನ್ನ ಅಥವಾ ಅವಶ್ಯಕತೆ ಇರುವಂತಹ ಪಂದ್ಯಗಳಲ್ಲಿ ಅಂದ್ರೆ ತುಂಬಾ ಮೇಜರ್ ಇರುವಂತಹ ಲೀಗ್ಗಳಲ್ಲಿ ಅಥವಾ ಟೂರ್ನಿಗಳಲ್ಲಿ ಆಡಿಸಿ ಉಳಿದಂತೆ T20 ತಂಡಕ್ಕೆ ಸೀಮಿತ ಮಾಡಿ ಕ್ಯಾಪ್ಟನ್ಸಿ ನೀಡುವಂತ ಒಂದು ಲೆಕ್ಕಾಚಾರ ಕೂಡ ನಡೆದಿದೆ. ಸದ್ಯಕ್ಕಂತೂ T20 ತಂಡದಲ್ಲಿ ಈ 5 ಹೆಸರು ಕೂಡ ಚರ್ಚೆಯಲ್ಲಿದೆ. ಈ ಹಿಂದೆ ಶುಭನ್ ಗಿಲ್ರನ್ನ ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಮಾಡಬೇಕು ಅಂತಾನೆ ಏಷ್ಯಾ ಕಪ್ ಟೀಮ್ಗೆ ಕರ್ಕೊಂಡು ಬಂದು ಆಡಿಸ್ತಾರೆ. ಬಟ್ ಗಿಲ್ ಕ್ಲಿಕ್ ಆಗಲಿಲ್ಲ. ಹೀಗಾಗಿ ತಂಡದಿಂದಲೇ ಆಲ್ರೆಡಿ ಗೇಟ್ ಪಾಸ್ ಕೊಟ್ಟಾಗಿದೆ. ಸೊ ಮುಂದಿನ ದಿನಗಳಲ್ಲಿ T20 ತಂಡಕ್ಕೆ ಶುಭನ್ ಗಿಲ್ರನ್ನ ಕರ್ಕೊಂಡು ಬಂದರೂ ಕೂಡ ಮೊದಲು ಆಟಗಾರನಾಗಿ ಗಿಲ್ ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ನಂತರವೇ ಅದು ಕ್ಯಾಪ್ಟನ್ಸಿಯ ನಿರ್ಧಾರ. ಸೊ ಗಿಲ್ರನ್ನ ಹೊರತುಪಡಿಸಿದ್ರೆ ಸದ್ಯಕ್ಕಂತೂ ಈ 5 ರೇಸ್ನಲ್ಲಿದ್ದಾರೆ. ಸೊ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಬಳಿಕ T20 ತಂಡಕ್ಕೆ ಹೊಸ ಕ್ಯಾಪ್ಟನ್ ಯಾರಾದ್ರೆ ಬೆಸ್ಟ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.